ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾನು ಒಂದೆರಡು ಮಂತ್ರ ಹೇಳ್ಕೊಡ್ತೀನಿ. ಎಷ್ಟು ಆ ಮಂತ್ರ ಹೇಳಾದ್ಮೇಲೆ ಎಷ್ಟು ನನ್ನ ಲೈಫಲ್ಲಿ ಚೇಂಜಸ್ ಆಗಿದೆ, ಆಮೇಲೆ ನಾನು ಎಲ್ಲಿದ್ದೆ ಎಲ್ಲಿ ತನಕ ಬಂದಿದ್ದೀನಿ, ಸೊ ಎಲ್ಲ ಆಗಿದ್ದು ಈ ಮಂತ್ರದಿಂದನೇ. ಸೊ ಹಾಗಾಗಿ ಅದು ತುಂಬ ಇಂಪಾರ್ಟೆಂಟ್ ಮಂತ್ರ. ನೀವು ಹೇಳಿದ್ರೆ ನಿಮ್ಮ ಲೈಫು ಕೂಡ ಚೇಂಜ್ ಆಗುತ್ತೆ. ಹಾಗಾಗಿ ನಾನು ಅದನ್ನು ಶೇರ್ ಮಾಡಬೇಕು. ಅದು ಹೇಳಾದ್ಮೇಲೆ ನನಗೆ ಏನೇನಾಯಿತು ನನ್ನ ಲೈಫಲ್ಲಿ ಮತ್ತು ಆ ಮಂತ್ರ ಯಾವುದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ ನಿಮಗೆ. ಸೊ ನಿಮಗೆ ಗೊತ್ತಿರೋಂಗೆ ನಾನು ಯು ಕೆಲ್ಲಿದ್ದೀನಿ ಈಗ. ನಾನು ಫ್ರೀ ಎಜುಕೇಷನ್ ಸಿಕ್ತು, ಸ್ಕಾಲರ್ಶಿಪ್ ಸಿಕ್ತು. 36 to 37 ಲ್ಯಾಕ್ ನನಗೆ ಫ್ರೀಯಾಗಿ ಸಿಕ್ತು. ಯು ಕೆ ಬಂದೆ, ಸ್ಟಡೀಸ್ ಮುಗಿಸ್ಕೊಂಡೆ, ಮಾಸ್ಟರ್ಸ್ ಮಾಡಿ ಆಮೇಲೆ ನಾನು ಈಗ ಕೆಲಸ ಕೂಡ ಸಿಕ್ಕಿದೆ ನನಗೆ. IT ಕಂಪ್ನಿಯಲ್ಲಿ ಕೆಲಸಕ್ಕೆ ಕೂಡ ಹೋಗ್ತಾ ಇದ್ದೀನಿ. 2 ಮಂತ್ಸ್ ಆಯ್ತು ಈಗ. ಸೊ ನಾನು ಹೇಳ್ಕೊಬೇಕಂದ್ರೆ ನಾನು ತುಂಬ ಲಕ್ಕಿ ಗರ್ಲ್ ಅಂತ ಅನ್ಕೋಬೋದು ಹೇಳ್ಬೇಕಂದ್ರೆ. ಬಿಕಾಸ್ ನಾನು ಬಂದಿದ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ. ಹಾಗಾಗಿ ನಮ್ಮ ಅಪ್ಪ ಅಮ್ಮನ ಕಡೆಯಲ್ಲೆಲ್ಲ ಅಷ್ಟು ದುಡ್ಡು ಇರಲಿಲ್ಲ ಓದಿಸ್ಲಿಕ್ಕೆ ಎಲ್ಲ ಮಾಡಲಿಕ್ಕೆಲ್ಲ. ನಾವು 3 ಜನ ಮಕ್ಕಳು. ಅದಕ್ಕಾಗಿ ನಾನು ಹಿಂಗೆ ಸುಮ್ಮನೆ ಮಂತ್ರಾಸ್ ಹೇಳಿದೆ. ನನಗೆ ನಿಜ ಗೊತ್ತಿರಲಿಲ್ಲ ನಂಗೆ ಈ ಥರ ಎಲ್ಲ ಆಗುತ್ತೆ, ಇಲ್ಲಿ ತನಕ ಬರ್ತೀನಿ ಅಂತ. ಹಾಗಾಗಿ ಒಳ್ಳೆ ಪ್ಯಾಕೇಜ್ ಕೂಡ ಸಿಕ್ಕಿದೆ ನನಗೆ IT ಕಂಪ್ನಿಲಿ ಈಗ ಯು ಕೆಲಿ. ಸೊ ಹಾಗಾಗಿ ನಾನು ಲಕ್ಕಿ ಗರ್ಲ್ ಅಂತ ನಾನು ತುಂಬ ಪ್ರೌಡಾಗಿ ನಾನು ಹೇಳ್ಕೋತೀನಿ ಯಾವಾಗ ಎಲ್ಲರದ ಮುಂದೆ, ನನ್ನ ಫ್ರೆಂಡ್ಸ್ ಮುಂದೆ ಆಗಲಿ. ಸೊ ಹೆಂಗೆ ಬಂದೆ ಅಂತ ನಿಮಗೆ ಗೊತ್ತಿದೆ. ಸ್ಕಾಲರ್ಶಿಪ್ಪಿಂದ ಎಲ್ಲ ಬಂದೆ, ಕೆಲಸ ಕೂಡ ಸಿಕ್ತು, ಎಲ್ಲ ಓಕೆ. ಸೊ ನಾನು ಈ ಥರ ನನಗೆ ಲೈಫಲ್ಲಿ ನಾನು ಇಲ್ಲಿ ತನಕ ಬರಲಿಕ್ಕೆ ಅಲ್ಲಿ ಒಂದು ರೀಸನ್ಸ್ ಇದೆ. ಸುಮ್ಮನೆ ಯಾರಿಗೂ ಲಕ್ ಹಂಗೆ ಬರಲ್ಲ, ಆಯಿತಾ? ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕು. ಸ್ವಲ್ಪ ಟಿಪ್ಸ್ ಇದೆ. ಸೊ ಲಾಸ್ಟ್ ವಿಡಿಯೋದಲ್ಲೂ ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳಿದೆ. ಆಮೇಲೆ ನಾನು ಈಗ ಒಂದೆರಡು ಮಂತ್ರಾಸ್ ಹೇಳ್ತೀನಿ. ಆ ಮಂತ್ರ ಹೇಳಿದ್ಮೇಲೆ ನನ್ನ ಲೈಫ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಹಾಗಾಗಿ ನಾನು ಅದನ್ನು ಶೇರ್ ಮಾಡಬೇಕು ನಿಮಗೆ ಅಂತ ಈ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ. ಸೊ ಏನಿಲ್ಲ ಗೈಸ್, ಸೊ ನಾನು ಸ್ಪಿರಿಚುವಾಲಿಟಿಗೆ ನಾನು ಬಂದಿದ್ದು ಒಂದು 3 years ಆಯ್ತು ಅನಿಸುತ್ತೆ. ಲಾಕ್ಡೌನ್ ಆದಮೇಲೆ 3-4 years ಆಯಿತು. ಸೊ ನಾನು ಮೊದಲೇ ನಾರ್ಮಲಾಗಿ ಹೆಂಗೆ ಪೂಜೆ ಮಾಡ್ತಾಯಿದ್ವಿ ಮನೇಲಿ, ಹಾಗೆ ನಾವೆಲ್ಲ ಪೂಜೆ ಮಾಡ್ತಾಯಿದ್ವಿ. ನಮಗೇನು ಅಷ್ಟು ಬಗ್ಗೆ ಗೊತ್ತಿರಲಿಲ್ಲ. ಸೊ ಲಾಕ್ಡೌನ್ ಆದಮೇಲೆ ತುಂಬ ತುಂಬ ಕಲಿತೆ ನಾನಂತೂ ಲಾಕ್ಡೌನ್ ಆದಮೇಲೆ. ಸೊ ಲಾಕ್ಡೌನ್ ಆಯಿತು. ನಾವು ಒಂದು ರಾಮಾಯಣ ಟಿ ವಿಲಿ ಹಾಕ್ತಾಯಿದ್ರು, ಅದನ್ನು ನೋಡ್ತಾ ಇದ್ವಿ. ಆಮೇಲೆ ನನಗೆ ತುಂಬ ನಂಬಿಕೆ ಸ್ಟಾರ್ಟ್ ಆಯಿತು. ಶ್ರೀರಾಮ ಬಗ್ಗೆ ತುಂಬ ನಂಬಿಕೆ ಸ್ಟಾರ್ಟ್ ಆಯಿತು ನನಗೆ. ಹಿಂಗೆಲ್ಲ ಇತ್ತಾ, ಹಿಂಗೆಲ್ಲ ಆಯ್ತಾ ಅಂತ ಫುಲ್ ಖುಷಿ ಆಯಿತು ರಾಮಾಯಣ ನೋಡಿ ನನಗೆ. ಆಮೇಲೆ ನಮ್ಮ ಮಮ್ಮಿ ಒಂದು ಟಿ ವಿಲಿ ಒಂದು ಇದು ನೋಡ್ತಾಯಿದ್ರು, ಸಚ್ಚಿದಾನಂದ ಬಾಬು ಗುರೂಜಿ ಅವ್ರದ್ದು ವಿಡಿಯೋ ನೋಡ್ತಾಯಿದ್ರು ಟಿ ವಿಲಿ. ಆಮೇಲೆ ನಮ್ಮಮ್ಮನೂ ಸ್ವಲ್ಪ ಸ್ಟಾರ್ಟ್ ಮಾಡಿದ್ರು ಹಿಂಗೆ ಕೃಷ್ಣನ್ ಪೂಜೆ ಮಾಡಲಿಕ್ಕೆ, ಕೃಷ್ಣನ್ ನಂಬಲಿಕ್ಕೆ, ಡಿವೋಟಿ ಆಗಲಿಕ್ಕೆ, ಕಂಪ್ಲೀಟಾಗಿ ಸರೆಂಡರ್ ಆಗಬೇಕು ನಾವು ಕೃಷ್ಣನಿಗೆ. ಹಾಗಾಗಿ ಅದನ್ನು ಎಲ್ಲ ವೀಡಿಯೋಸ್ ಎಲ್ಲ ನೋಡಿ ನಮ್ಮಮ್ಮ ಸ್ಟಾರ್ಟ್ ಮಾಡಿದ್ರು ಪೂಜೆ. ಆಮೇಲೆ ನಮಗೂ ಹೇಳ್ಕೊಟ್ರು, ನೋಡ್ರಮ್ಮ ಹಿಂಗೆಲ್ಲ ಮಾಡಿ ಪೂಜೆ ಮಾಡಿ ಮಂತ್ರ ಹೇಳಿ, ಮಂತ್ರದಿಂದ ಮೇನ್ ಅಂತ. ಸೊ ಗೈಸ್, ನಿಮಗೆ ಗೊತ್ತಿರೋಂಗೆ ನಾವಿರೋದೀಗ ಕಲಿಯುಗದಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ನಮಗೆ ಈಸಿ ಮಾಡಿಕೊಟ್ಟಿದ್ದಾರೆ ದೇವರು ಈ ಕಲಿಯುಗದಲ್ಲಿ. ಸೊ ನಾವು ಈಗ ತುಂಬ ಯುಗಗಳು ಇದ್ದಾವೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಇದು ಕಲಿಯುಗ. ಸೊ ಲಾಸ್ಟ್ ಯುಗಗಳಲ್ಲಿ ಎಲ್ಲರಿಗೂ ಏನಾದರೂ ಬೇಕು ಅಂದರೆ ಅವ್ರು ಕೂತ್ಕೊಂಡು ತಪಸ್ ಮಾಡ್ತಾಯಿದ್ರು. ನಿಮಗೆ ಎಲ್ಲರಿಗೂ ಗೊತ್ತಿರಬೇಕು. ಹಂಗೆ ತುಂಬ ವರ್ಷಗಟ್ಟಲ ತನಕ ತಪಸ್ ಮಾಡಿ ಆಮೇಲೆ ದೇವ್ರು ಬಂದು ಪ್ರತ್ಯಕ್ಷ ಆಗಿ ನಿಮಗೇನು ವರ ಬೇಕು ಅಂತ ಕೇಳ್ತಿದ್ರು. ಆ ಥರ ಕಾಲ ಇತ್ತು. ಬಟ್ ಇವಾಗಿನ ಕಾಲ ಕಲಿಯುಗದಲ್ಲಿ ದೇವರು ನಮಗೆ ತುಂಬ ಈಸಿ ಮಾಡಿಕೊಟ್ಟಿದ್ದಾರೆ. ಸೊ ನೀವು ಮಂತ್ರ ಹೇಳಿ ನಿಮಗೇನು ಬೇಕು ನಿಮಗೆ ಸಿಗುತ್ತೆ ಅಂತ. ಓಕೆ, ಸೊ ಹಾಗಾಗಿ ನಮ್ಮಮ್ಮ ಎಲ್ಲ ನಮಗೆ ಮಂತ್ರ ಹೇಳಿಕೊಟ್ರು. ನಾವು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ತುಂಬ ನಂಬಲಿಕ್ಕೆ ಸ್ಟಾರ್ಟ್ ಮಾಡಿದೆ ಕೃಷ್ಣನಿಗೆ. ನಾನು ಕೃಷ್ಣನ್ ಜಸ್ಟ್ ನಂಬ್ಕೊಂಡು ಜಸ್ಟ್ ಏನಿಲ್ಲ, ನಾನು ಜಸ್ಟ್ ಶ್ರೀರಾಮ್ ಅಂತ ಬರಿತಾ ಇದ್ದೆ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಒಂದು ಮಂತ್ರ ಇದೆ. ಫಸ್ಟ್ ಮಂತ್ರದಿಂದ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ನನಗೆ ನನ್ನ ಕನಸಲ್ಲಿ ಕೃಷ್ಣ ಬರ್ತಾಯಿದ್ರು, ನನ್ನ ಜೊತೆ ಮಾತಾಡ್ದಂಗೆ ಕೃಷ್ಣ ಬರ್ತಾಯಿದ್ರು ಕನಸಲ್ಲಿ ಮಾತಾಡ್ತಾ ಇರೋ ಥರ. ಸೊ ಇದೆಲ್ಲ ನನಗೆ ಸ್ಟಾರ್ಟ್ ಆದಮೇಲೆ ನನಗೆ ತುಂಬ ನಂಬಿಕೆ ಸ್ಟಾರ್ಟ್ ಆಗೋಯ್ತು. ಅವಾಗಿಂದ ಏನಿದು, ನನಗೆ ಇದೆಲ್ಲ ಗೊತ್ತೇ ಇರಲಿಲ್ಲಲ್ಲ ಮೊದಲು, ಇವಾಗಾದ್ರೂ ಗೊತ್ತಾಯ್ತಲ್ಲ ಅಂತ ಖುಷಿ ಆಯಿತು ಒಂದು ಕಡೆ. ಹಾಗಾಗಿ ಕೃಷ್ಣ ಎಲ್ಲ ನನ್ನ ಕನಸಲ್ಲಿ ಬರ್ತಾಯಿದ್ರು. ಆಮೇಲೆ
ಆಮೇಲೆ ಹಿಂಗಲ್ಲ ಇಷ್ಟು ಸತ್ಯನ ಕೃಷ್ಣ ಇಷ್ಟು ಅಂತ ನನಗೆ ಬಿಲೀವ್ ಮಾಡ್ಲಿಕ್ಕಾಗಲಿಲ್ಲ. ಆಮೇಲೆ ಒಂದು ಮಿರಾಕಲ್ ಕೂಡ ಆಯಿತು, ಆ ವಿಡಿಯೋನು ನಾನು ಶೇರ್ ಮಾಡಿದ್ದೀನಿ ನಿಮಗೆ, ನನ್ನ ಲೈಫಲ್ಲಿ ಏನು ಮಿರಾಕಲ್ ಆಯಿತು ಅಂತ. ಸೊ ಅದಾದಮೇಲೆ ಮಂತ್ರ ಎಷ್ಟು ಲೈಫಲ್ಲಿ ಚೇಂಜ್ ಮಾಡುತ್ತೆ ಅಂತ ಹೇಳ್ತೀನಿ ನೋಡಿ. ಸೊ ಒಂದು ಮಂತ್ರ ಇದೆ ಗೈಸ್, ನಮ್ಮಮ್ಮ ನನಗೆ ಹೇಳ್ಕೊಟ್ರು ಇದನ್ನು ಹೇಳು ಅಂತ. ನಾನು ಇದನ್ನು ಹೇಳ್ತಾ ಇದ್ದೆ, ತುಂಬ ವರ್ಷದಿಂದ ಹೇಳ್ತಾ ಇದ್ದೀನಿ, ಇವಾಗೂ ಹೇಳ್ತಾ ಇದ್ದೀನಿ. ಸೊ ಈ ಮಂತ್ರ ಬಂದು ನಿಮ್ಮ ಲೈಫನ್ನು ಚೇಂಜ್ ಮಾಡೋ ಥರ ಮಂತ್ರ ಇದು. ಸೊ ಎಲ್ಲೋ ಇದ್ದವ್ರು ಎಲ್ಲಿ ತನಕ ಬರ್ತಾರೆ. ಹಾಗಾಗಿ ಈ ಮಂತ್ರದಿಂದನೇ ಅದೆಲ್ಲ ಆಯಿತು ಅಂತ ನಾನು ಹೇಳ್ಕೊಳ್ತೀನಿ. ಸೊ ಹಾಗಾಗಿ ಆ ಮಂತ್ರ ಬಂದು ಅಶೋಕ ಸ್ಥಾರಣಂ ಸ್ಥಾರಂ ಶೂರಂ ಶೌರಿ ಜನೇಶ್ವರಂ ಅನುಕೂಲಂ ಶತಾವರ್ತಂ ಪದ್ಮಿ ಪದ್ಮ ನಿಭೀಕ್ಷಣಂ ಅಂತ. ಈ ಮಂತ್ರ ನಮಗೆ ಸಚ್ಚಿದಾನಂದ ಬಾಬು ಗುರುಜಿಯವರು ಹೇಳಿದರು. ಅದಾದಮೇಲೆ ನಾನು ಬರೆದಿಟ್ಕೊಂಡು 40 ಟೈಮ್ಸ್ ನಾನು ಡೈಲಿ ಹೇಳ್ತಾ ಇದ್ದೆ. ಅಶೋಕ ಸ್ಥಾರಣ ಸ್ಥಾರಂ ಶೂರಂ ಶೌರಿ ಜನೇಶ್ವರಂ ಅನುಕೂಲಂ ಶತಾವರ್ತಂ ಪದ್ಮಿ ಪದ್ಮ ನಿಭೀಕ್ಷಣಂ ಅಂತ ಈ ಮಂತ್ರ ನನಗೆ 40 ಟೈಮ್ಸ್ ನಾನು ಹೇಳ್ತಾ ಇದ್ದೆ, ಡೈಲಿ ಹೇಳ್ತಾ ಇದ್ದೆ. ಹಾಗಾಗಿ ಆ ಲೈಫ್ ನಂದೇ ಚೇಂಜ್ ಆಯಿತು ಇಲ್ಲ ಮಂತ್ರದಿಂದ ಅಂತ ಹೇಳ್ತೀನಿ ಗೈಸ್. ನಿಮ್ಗೇನೂ ನೀವು ದಿವಸ 24 ಅವರ್ಸಲ್ಲಿ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಕುತ್ಕೊಂಡು ನಾವು ಒಂದು 40 ಟೈಮ್ಸ್ ಹರೇ ಕೃಷ್ಣ ಮಂತ್ರ, ಹರೇ ಕೃಷ್ಣ 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 ಹರೇ 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 ರಾಮ್ 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 ಹರೇ ಹರೇ ಅಂತ ಹೇಳಿದ್ರೂ ಸಾಕು. ಅದು ಒಂದು 40 ಟೈಮ್ಸ್, ಈ ಮಂತ್ರ ನಾನು ಹೇಳ್ಕೊಟ್ಟಿದ್ದು ಒಂದು 40 ಟೈಮ್ಸ್ ಹೇಳಿದ್ರೆ ಸಾಕು ಗೈಸ್. ನಿಮ್ಮ ಲೈಫು ಎಷ್ಟು ಚೇಂಜ್ ಆಗುತ್ತೆ ನಾನೇ ಬರ್ದು ಕೊಡ್ತೀನಿ ನಿಮಗೆ. ನಾನು ಸುಮ್ಮನೆ ಇಲ್ಲಿ ಕುತ್ಕೊಂಡು ಎಲ್ಲ ನಾಟಕ ಮಾಡ್ಕೊಂಡೆಲ್ಲ ಹೇಳಲ್ಲ. ನಾನು ನನ್ನ ಲೈಫಲ್ಲಿ ಏನೇನು ಚೇಂಜಸ್ ಆಗಿದೆ ಅದು ಬೇರೆಯವರು ಆಗಬೇಕು, ಜನ ಇನ್ನೂ ಬೆಳಿಬೇಕು, ಜನಕ್ಕೂ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ನಾನು ಮಂತ್ರ ಹೇಳ್ತಾ ಇದ್ದೀನಿ. ಮತ್ತೊಂದು ಮಂತ್ರ ಇದೆ ಗೈಸ್, ಈ ಮಂತ್ರ ಹೇಳಿದರೆ ನೀವು ಎಂಥ ಸಿಚುವೇಶನಲ್ಲಿ ಇರ್ತೀರಾ, ಎಂಥ ಕ್ರಿಟಿಕಲ್ ಸಿಚುವೇಶನಲ್ಲಿ ಇರ್ತೀರಾ, ಅವಾಗ ಪಟ್ ಅಂತ ಹಿಂಗೆ ಹೋಗುತ್ತೆ. ಸೊ ಈ ಮಂತ್ರ ಬಂದು ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಈ ಮಂತ್ರ. ಸೊ ಈ ಮಂತ್ರ ಎಷ್ಟು ಪವರ್ಫುಲ್ ಮಂತ್ರ ಅಂದರೆ ಓ ಮೈ ಗಾಡ್, ನನಗಂತೂ ಹೇಳಲಿಕ್ಕಾಗಲ್ಲ. ಸೊ ನಾನು ಒಂದೆರಡು ಇದೇ ಹೇಳ್ತೀನಿ ಏನೇನಾಯಿತು ಅಂತ. ಸೊ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಲ್ಲ, ಅಲ್ಲಿ ಒಂದೇನೋ ಮಿಸ್ಟೇಕ್ ಮಾಡಿಬಿಟ್ಟಿದೆ. ಸ್ಟಾರ್ಟಿಂಗೆಲ್ಲ ಕಲಿತಾ ಇದ್ದೆ ಸ್ವಲ್ಪ. ಸೊ ನನಗೆ ಹೆದರಿಕೆ ಆಗೋಯ್ತು ಎಲ್ಲಿಗೆ ಬೈತಾರೆ ಅಂತ. ಅದು ಲಾಸ್ಟ್ ಕ್ರಿಟಿಕಲ್ ಮಿಸ್ಟೇಕ್ ಅದು. ಏನಪ್ಪ ಈಗ ಮ್ಯಾನೇಜರ್ ಏನಂತಾರೆ ಬೈತಾರೆ ಅಂತ ನಾನು ಫುಲ್ ಟೆನ್ಷನ್ ಆಗೋಗಿದ್ದೆ. ಆವಾಗ ನಾನು ಈ ಮಂತ್ರ ಹೇಳಿದೆ, ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಹೇಳಿದೆ. ದೇವ್ರವ್ರು ಏನು ಅಂದಿದ್ರೆ ಸಾಕು ಅಂತ ಹೇಳ್ಕೊಂಡು ಹೋದೆ. ಅವ್ರಿಗೆ ನನ್ನ ಮಿಸ್ಟೇಕ್ ಆಗಿದ್ರು, ಓಕೆ ಹೌದಾ ಆಯಿತು ಬಿಡು ಏನು ತೊಂದರೆ ಇಲ್ಲ, ನಾವು ಹೆಲ್ಪ್ ಮಾಡ್ತೀವಿ, ನೀ ಸರಿ ಮಾಡಂತೆ ಅಂತ ಅಂದರು. ಕ್ರಿಟಿಕಲ್ ಲಾಸ್ಟ್ ಮೂಮೆಂಟಲ್ಲಿ ಸಬ್ಮಿಟ್ ಮಾಡೋ ಪ್ರಾಜೆಕ್ಟಿಂದ ನಾನು ಮಿಸ್ಟೇಕ್ ಮಾಡಿದ್ದು ಗೈಸ್. ಅವ್ರು ಏನೂ ಮಾತಾಡಲಿಲ್ಲ. ಅವರು ಸುಮ್ಮನೆ ಆಯ್ತು ಬಿಡಮ್ಮ ಅಂತಂದರು, ನಾವು ಮಾಡ್ತೀವಿ ಬಿಡು, ಹೆಲ್ಪ್ ಮಾಡ್ತೀವಿ ಬಿಡು ಅಂತಂದರು. ಈ ಥರ ತುಂಬ ಸತಿ ಆಗಿದೆ ನನಗೆ. ಈ ಮಂತ್ರನ ನೀವು ಡೈಲಿ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ 11 ಟೈಮ್ಸ್ ಹೇಳಿ ಈ ಮಂತ್ರನ. ತುಂಬ ಪವರ್ಫುಲ್ ಮಂತ್ರ ಗೈಸ್. ನಾನಂತೂ ಎಷ್ಟೆಲ್ಲ ಮಿರಾಕಲ್ಸ್ ನನ್ನ ಲೈಫಲ್ಲಿ ಆಗಿದೆ. ಆಮೇಲೆ ಈ ಮಂತ್ರದಿಂದನೂ ತುಂಬ ಮಿರಾಕಲ್ ಆಗಿದೆ. ಸೊ ಹಾಗಾಗಿ ನಾನು ಎಲ್ಲರಿಗೂ ಹೇಳ್ತೀನಿ, ನಾವು ಹಿಂದೂ ಆಗಿ ಹುಟ್ಟಿದ ಮೇಲೆ ನಮ್ಮ ಧರ್ಮ ನಾವು ಭಗವದ್ಗೀತಾ ಓದಬೇಕು. ಆಮೇಲೆ ಕೃಷ್ಣನ್ ನಂಬಲೇಬೇಕು. ನೀವು ಕಂಪ್ಲೀಟಾಗಿ ನೀವು ಸರೆಂಡರ್ ಆಗಿಬಿಡಿ ನಿಮ್ಮ ಕೃಷ್ಣನಿಗೆ. ನಿಮ್ಮದು ಲೈಫ್ ಏನೇನಾಗುತ್ತೆ ನೋಡಿ, ಎಲ್ಲ ಹಿಂಗೆ ಚೇಂಜ್ ಆಗೋಗುತ್ತೆ. ಒಂದು ದಿವಸದಲ್ಲೇ ಹಿಂಗೆ ಫುಲ್ 1 ನೈಟಲ್ಲೇ ಚೇಂಜ್ ಆಗೋಗುತ್ತೆ. ಕೃಷ್ಣ ನಿಮ್ಮ ಬಂದು ಕೈ ಹಿಡಿತಾರೆ. ನನಗೆ ಒಂದು ಕನಸು ಬಿದ್ದಿತ್ತು ಗೈಸ್. ಸೊ ನಾನು ಒಂದು ಸ್ವಲ್ಪ ಫ್ಯಾಮಿಲಿ ಹಿಂಗೆ ಮನೇಲಿ ಏನೋ ಜಗಳ ಆಗಿ ಒಂಥರ, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಮ್ಮ ಹತ್ರ ದುಡ್ಡಿರಲಿಲ್ಲ, ತುಂಬ ಕಷ್ಟ ಇತ್ತು ಅವಾಗ. ಇವಾಗೇನಿಲ್ಲ, ಇವಾಗ ಆರಾಮಾಗಿದ್ದೀನಿ ನಾನು. ಸೊ ಇವಾಗ ನಮ್ಮ ಮನೇಲಿ ಎಲ್ಲರೂ ಆರಾಮಾಗಿದ್ದೀವಿ. ನಾವು ಅಷ್ಟು ಕಷ್ಟದಿಂದ ಇಲ್ಲಿ ತನಕ ಬಂದಿದ್ದೀವಿ ಅಂತ ಯಾರಿಗೂ ನಮ್ಮ ಫ್ಯಾಮಿಲಿ ಎಲ್ಲರೂ ಶಾಕ್ ಆಗಿದ್ದಾರೆ. ಸೊ ಹಾಗಾಗಿ ನಾವು ಭಾಳ ಕಷ್ಟದಲ್ಲಿದ್ವಿ. ಆವಾಗ ನನಗೆ ಭಾಳ ದುಃಖ ಆಗಿತ್ತು. ನಾನು ಹತ್ಬಿಟ್ಟೆ. ನಾನು ತುಂಬ ಅಳ್ತಾ ಮಲ್ಕೊಂಡೆ, ಕೃಷ್ಣ ಕಾಪಾಡಪ್ಪ ದೇವ್ರೇ, ನನಗೆ ಈ ಥರ ಕಷ್ಟ ನಮ್ಗೆ ಬೇಡ, ಕಾಪಾಡಪ್ಪ ಸ್ವಾಮಿ, ನನ್ನ ಕೈ ಬಿಡಬೇಡಪ್ಪ ಸ್ವಾಮಿ ಅಂತ ಹೇಳ್ಕೊಂಡು ನಾನು ತುಂಬ ಅಳ್ತಾ ನಾನು ಕೃಷ್ಣ ನೆನೆಸ್ಕೊಂಡು ಮಲ್ಕೊಂಡಿದ್ದೆ. ನನ್ನ ಕನಸಲ್ಲಿ ಕೃಷ್ಣ ಬಂದು ನಾನು ಕೃಷ್ಣ ಹಿಂಗೆ, ಅದು ಒಂದು ಇದಿದೆಯಲ್ಲ ಮಲ್ಗೋ ಥರ, ಇದು ದೇವಸ್ಥಾನ ಇದೆಯಲ್ಲ, ಕೃಷ್ಣ ಉದ್ದಕ್ಕೆ ಮಲಗಿರ್ತಾರೆ ಅಲ್ಲ, ತಿರುಪತಿ ಅಲ್ಲ, ಅದು ಬಾಲಾಜಿ ಅನಿಸುತ್ತೆ. ಅಲ್ಲಿ ಹಿಂಗೆ ಮಲ್ಕೊಂಡಿರ್ತಾರೆ ಕೃಷ್ಣ, ಆಯಿತಾ. ಅದು ವಿಗ್ರಹ, ಅದು ಕೃಷ್ಣ ನಾನು ಕಂಡ್ರು ಕನಸಲ್ಲಿ. ಆದಮೇಲೆ ಅವ್ರು ಬಂದು ನನ್ನ ಕೈನ ಹಿಡ್ಕೊಳ್ತಾ ಇದ್ದಾರೆ ಹಿಂಗೆ. ನಾನು ಹಿಂಗೆ ಪಕ್ಕದಲ್ಲಿ, ನಾನಿಲ್ಲಿ ಮಲಗಿದ್ದೀನಿ, ಅವರು ನನ್ನ ಹಿಂದೆ ಇದ್ದಾರೆ. ಅವರು ಬಂದು, ನಾನು ದೇವರೇ ನನ್ನ ಕೃಷ್ಣ ನೋಡ್ತಾ ಇದ್ದೀನಿ ಅಂದ್ಬಿಟ್ಟು ನಾನು ಕೈ ಅವ್ರದ್ದು ಹಿಂಗಿದೆ ಅಲ್ಲ, ಅದನ್ನು ಹಿಡ್ಕೊಂಡೆ, ಹಿಂಗೆ ಹಿಡ್ಕೊಂಡೆ ಕನಸಲ್ಲಿ. ಅವ್ರು ಏನು ಮಾಡಿದ್ರು ಗೊತ್ತಾ, ಅವ್ರದ್ದು ಹಿಂಗಿನ ಕೈ ಇದ್ದಿದ್ದು ಹಿಂಗೆ ಲಾಕ್ ಮಾಡಿದ್ರು ನಂದು, ಹಿಂಗೆ
ಹಿಂಗೆ ಹಿಡ್ಕೊಳ್ಳೋ ಥರ ಮಾಡಿದರು ಗೈಸ್. ನನಗೆ ಫುಲ್ ಶಾಕಿಂಗ್ ಆಯಿತಾ. ಈ ಥರ ಕನಸು ತುಂಬ ಬಿದ್ದಿದೆ ನನಗೆ, ತುಂಬ ಅಂದರೆ ತುಂಬ ಬಿದ್ದಿದೆ. ಸೊ ಒಂದು ಸತಿಗೆ ನನ್ನ ಸೋಲ್ ನಾನು ಕಂಪ್ಲೀಟಾಗಿ ಕೃಷ್ಣನಿಗೆ ಸರೆಂಡರ್ ಆಗಿಬಿಟ್ಟಿದ್ದೀನಿ. ಹಾಗಾಗಿ ನಾನು ಏನಕ್ಕೂ ಎದುರಲ್ಲ. ನಾನು ಇವಾಗ ತುಂಬ ಕಾಮ್ ಆಗ್ತೀವಿ, ನಾವು ಕಾಮ್ ಆಗಿದ್ದೀನಿ ನಾನು, ಮತ್ತು ನೀವು ಕಾಮ್ ಆಗ್ತೀರಾ. ಕೃಷ್ಣನ ನಾವು ಜಸ್ಟ್ ಪೂಜೆ ಮಾಡೋದಾಗಲಿ, ಮಂತ್ರ ಹೇಳೋದಲ್ಲ, ನಾವು ಅದನ್ನು ಫಾಲೋನೂ ಮಾಡಬೇಕು, ಕೃಷ್ಣ ಏನೇನು ಹೇಳ್ತಾರಂತ. ಸೊ ನಾನು ಎಲ್ಲರಿಗೂ ಹೇಳೋದು ಅಷ್ಟೇ, ಭಗವದ್ಗೀತಾ ಓದಲೇಬೇಕು. ನಾವು ಹಿಂದೂ ಆಗ್ಬಿಟ್ಮೇಲೆ ಭಗವದ್ಗೀತಾ ಕಂಪಲ್ಸರಿ ನಾವು ಓದಲೇಬೇಕು. ಸೊ ನಾನು ಭಗವದ್ಗೀತೆ 2 ಸತಿ ಓದಿದ್ದೀನಿ ಆಲ್ರೆಡಿ. ನನಗೆಲ್ಲ ಗೊತ್ತಾಗಿದೆ. ಯಪ್ಪ, ನನಗೆ ಶಾಕ್ ಆಗ್ತದೆ ಹೇಳಲಿಕ್ಕೆ ಏನೇನಿದೆ ಭಗವದ್ಗೀತದಲ್ಲಿ ಅಂತ. ಸೊ ನೀವೇ ಎಕ್ಸ್ಪೀರಿಯನ್ಸ್ ಮಾಡಬೇಕದು. ಸೊ ತುಂಬ ಇನ್ನೂ ಲೇಟ್ ಆಗಿಲ್ಲ ಯಾರಿಗೂ. ತುಂಬ ಇವಾಗಲೂ ಸ್ಟಾರ್ಟ್ ಮಾಡ್ಬೋದು ನೀವು, ಆಯಿತಾ. ನಿಮ್ಮ ಲೈಫಲ್ಲಿ ನಿಮಗೆ ಒಳ್ಳೆ ಆಗಬೇಕಂದ್ರೆ ನೀವು ಭಗವದ್ಗೀತಾ ಓದ್ರಿ, ಕೃಷ್ಣನ್ನ ಫಾಲೋ ಮಾಡಿ, ಮಂತ್ರ ಹೇಳಿ ಅಷ್ಟೇ. ಸೊ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಮಂತ್ರ ತುಂಬ ಇಂಪಾರ್ಟೆಂಟ್ ಮಂತ್ರ. ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಮೇಲೆ ಮತ್ತೊಂದು ಮಂತ್ರ ಹರೇ ಕೃಷ್ಣ ಮಂತ್ರ, ಎಲ್ಲರಿಗೂ ಗೊತ್ತಿದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ ಅಂತ. ಆಮೇಲೆ ಮತ್ತೊಂದು ಫಸ್ಟ್ ಮಂತ್ರ ಅಶೋಕಸ್ತಾರಣಸ್ತಾರಂ ಶೂರಂ ಶೌರಿ ಜನೇಶ್ವರಂ ಅನುಕೂಲಂ ಶತಾವರ್ತಂ ಪದ್ಮಿ ಪದ್ಮಾನಿಭೀಕ್ಷಣಂ. ಈ ಮಂತ್ರನೂ ನಾನು ಟ್ರೈ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹಾಕೋಕ್ಕೆ, ಬಿಕಾಸ್ ನನಗೆ ಕನ್ನಡ ಸ್ವಲ್ಪ ಬರೀಲಿಕ್ಕೆ ಬರಲ್ಲ. ಆದರೂ ಅದಕ್ಕಾಗಿ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ನೀವು ರೆಕಾರ್ಡ್ ಮಾಡ್ಕೊಂಡಾದರೂ ಸ್ಲೋ ಆಗಿ ವಿಡಿಯೋನ ಪಾಸ್ ಮಾಡಿ ಆದರೂ ಬರ್ಕೊಳ್ಳಿ. ಸೊ ಈ ಮಂತ್ರ ನೀವು ಹೇಳಿ ಗೈಸ್. ನೀವು ಮಂತ್ರದಿಂದನೇ ನಮ್ಮ ಲೈಫೆಲ್ಲ ಫುಲ್ ಚೇಂಜ್ ಆಗುತ್ತೆ. ಈ ಥರ ವೀಡಿಯೋಸ್ಗಾಗಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸೊ ನಾನು ಈ ಥರ ಮತ್ತೆ ವೀಡಿಯೋಸ್ ತುಂಬ ಮಾಡ್ತಾ ಇರ್ತೀನಿ. ಎಲ್ಲರಿಗೂ ಗೊತ್ತಾಗಬೇಕು, ಸ್ಪ್ರೆಡ್ ಮಾಡಬೇಕು ಪಾಸಿಟಿವಿಟಿ. ನಾವು ಎಲ್ಲರಿಗೂ ನಮ್ಮ ಕೃಷ್ಣ ಕಾನ್ಷಿಯಸ್ನೆಸ್ನಿಗೆ ಎಲ್ಲರೂ ಜನ, ನಮ್ಮ ಹಿಂದೂ ಜನ ಎಲ್ಲರೂ ಬಂದರೆ ಭಾಳ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಗೈಸ್.